ಮೂವಿ ಫಸ್ಟ್ ಹಾಫ್ ಏನ್ ಅನ್ನಿಸ್ತು? ತುಂಬಾ ಚೆನ್ನಾಗಿತ್ತು. ಅಲ್ಲಿ ಬ್ರದರ್ಸ್ ಬಗ್ಗೆ ಯಾವ ತರ ಅವ್ರ ಬಾಂಡಿಂಗ್ ಹೆಂಗಿರುತ್ತೆ ಅನ್ನೋದು ಗೊತ್ತಾಯ್ತು. ಮತ್ತೆ ಅವ್ರ ಫೈಟ್ ಮಸ್ತ್ ಆಗಿತ್ತು. ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಎಲ್ಲಾ ಬಂದ್ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಓದಿಲ್ಲ ಅಂತಂದ್ರೆ ಹೇಗ್ ಜನ ಮರ್ಯಾದೆ ಕೊಡ್ತಾರೆ ಅಂತ ಫಿಲಮ್ ಅಲ್ಲಿ ನೋಡ್ಕೊಂಡು ತಿಳ್ಕೊಬಹುದು. ಮತ್ತೆ ಅಣ್ಣ ತಮ್ಮ ಬಾಂಡಿಂಗ್ ಚೆನ್ನಾಗೈತೆ. ಸೊ ಅದು ನೋಡ್ರೆ ಫುಲ್ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಚೆನ್ನಾಗಿತ್ತು. ಎಲ್ಲಾ ರೀತಿ ದೊಡ್ಡ ದೊಡ್ಡ ಆಕ್ಟರ್ಸ್ ಗಳು ರವಿಚಂದ್ರನ್ ಆಗ್ಲಿ ತುಂಬಾ ಜನ ಆಕ್ಟ್ ಮಾಡವ್ರೆ. ಸಕ್ಕತ್ತಾಗೈತೆ ಮೂವಿ ಮಾತ್ರ. ಬಂದು ಎಲ್ಲಾ ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊತೀವಿ. ಏನ್ ಅನ್ಸ್ತು ಫಸ್ಟ್ ಹಾಫ್? ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ರೆ ಮತ್ತೆ ನೋಡ್ಬೇಕು. ಇನ್ನ 2-3 ಸಲ ನೋಡ್ಬೇಕು ಅನ್ನಷ್ಟು ಖುಷಿಯಾಗಿ ರೇಂಜ್ ಆಗಿ ನಮ್ ಬಾಸು ಮೂವಿ ತೆಗ್ದಿದ್ದಾರೆ. ಇನ್ನ 5 ಸತಿ ನೋಡ್ತೀನಿ ಅಂತ ಬಿಟ್ಕೊಟ್ರೆ ನಾನು ನೋಡ್ತೀನಿ. ಅಷ್ಟು ಇಷ್ಟ ಆಯ್ತಾ? ಅಷ್ಟೇ ಇಷ್ಟ ಆಯ್ತು. ಓಕೆ, ನಿಮ್ಗೆ ವಾವ್ ಅನ್ಸಿದ್ ಸೀನ್ ಯಾವ್ದು? ವಾವ್ ಅನ್ಸಿಸಿದ್ ಅಂದ್ರೆ ಅವರು ಎಂಟ್ರೆನ್ಸ್ ಬರ್ಬೇಕಾದ್ರೆ ಫುಲ್ ಜೋಶ್ ಆಗಿ ಬರ್ತಾರಲ್ಲ, ಅದೇ ನಂಗೆ ತುಂಬಾ ಖುಷಿ ಆಗಿದ್ದು. ಕಲರಿಂಗ್ಸ್ ಹೇಗಿದೆ? ಆಮೇಲೆ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಓಕೆ ಮೇಡಮ್, ನಿಮ್ಗೆ? ಪ್ರತಿಯೊಂದು ಮೂಮೆಂಟ್ನು ತುಂಬಾ ಎಂಜಾಯ್ ಮಾಡಿ ನೋಡಿದೀವಿ. ಫ್ಯಾಮಿಲಿ ಎಲ್ಲಾ ನೋಡ್ಬೋದು. ದಯವಿಟ್ಟು ಎಲ್ಲಾ ಬಂದು ನಮ್ ಬಾಸ್ ಮೂವಿ ನೋಡಿ 100 ದಿನ ಓಡಿಸಿ ಪ್ಲೀಸ್. ಧ್ರುವ ಸರ್ ಅಂತ ಬಂದ ತಕ್ಷಣ ಅವ್ರ ಮೇನ್ ಬರೋದೇ ಡೈಲಾಗ್ಗಳು. ಹೌದು, ಏನ್ ಅನ್ಸ್ತು ಡೈಲಾಗ್ ನೋಡಿ? ಅವ್ರ ಡೈಲಾಗ್ ಮಾತ್ರ ಸಖತ್ತಾಗಿತ್ತು. ಫುಲ್ ಎಂಜಾಯ್ ಮಾಡಿದೀನಿ. ಬೆಳಿಗ್ಗೆಯಿಂದ ಕಾದಿ ನೋಡಿದಕ್ಕೂ ಸಖತ್ತಾಗೈತೆ. ಎಲ್ಲಾ ಬಂದ್ ನೋಡಿ ಪ್ಲೀಸ್. ಮೇಡಮ್, ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಸಕ್ಕತ್ತಾಗಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಸಿನಿಮಾ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಇವಾಗ ತರ ಇಂಟ್ರೋಲ್ ಮುಗಿಸ್ಕೊ ಬಂದಿದೀವಿ. ಇಂಟ್ರೋಲ್ ಗಂಟ ಮಾತ್ರ ಸೂಪರ್ ಆಗೈತೆ. ಇನ್ನು ಪೂರ್ತಿ ಎಲ್ಲಾ ನೋಡ್ಬೇಕು ಮೂವಿನ. ಈಗ ಸುದೀಪ್ ಎಂಟ್ರಿ ಆಗೈತೆ ನಮ್ ಬಾಸ್ತು. ಹೆಂಗೈತೆ ನೀವು ಕೇಳಿ ಬಾಸ್ಗೆ? ಅಣ್ಣನ ಎಂಟ್ರಿ ಬೆಂಕಿ ಆಗೈತೆ, ಪರ್ಚರ್ ಆಗೈತೆ, ಪೊಗರಾಗೈತೆ, ಎಲ್ಲಾ ತರ ಎಲ್ಲಾ ಗೋಲ್ಡ್ ರೆಕಾರ್ಡ್ ಬೀಟ್ ಮಾಡ್ಬಿಡ್ತೆ ಈ ಫಿಲಮ್. ಅಣ್ಣ ಅಣ್ಣ ಅಣ್ಣ. ಸ್ಕ್ರೀನ್ ಪ್ಲೇ ಬಗ್ಗೆ ಏನ್ ಹೇಳ್ತೀರಾ? ಸ್ಕ್ರೀನ್ ಪ್ಲೇ ಬಗ್ಗೆ ಸೂಪರ್ ಆಗೈತೆ. ಕಾಮಿಡಿ ಆಗೈತೆ. ಇನ್ನು ನೋಡೋದೈತೆ. ಇನ್ನು ನೋಡೋದ್ಮೇಲೆ ಇವಾಗ ಭೈರವ ಬಂದಿದ್ದಾರೆ. ಭೈರವ್ ಏನೈತೆ ನೋಡೋಣ, ನಾವು ನೋಡ್ಬಿಟ್ಟು ಒಟ್ಟಿಗೆ ಹೇಳ್ತೀವಿ. ಸೂಪರ್ ಆಗೈತೆ ಮೂವಿ. ಒಟ್ಟಿನಲ್ಲಿ ಎಲ್ಲಾರು ಬಂದು ಕನ್ನಡದಲ್ಲಿ ಫಿಲಂ ನೋಡ್ಬೇಕು. ಸೂಪರ್ ಆಗೈತೆ. ಎಲ್ಲಾರು ಬಂದು ಥಿಯೇಟರ್ ನೋಡ್ಬೇಕು. ಕನ್ನಡ ಸಿನಿಮಾ ಬೆಳೆಸ್ಬೇಕು. ಜೈ ಆಂಜನೇಯ, ಜೈ ಬಾಸ್, ಜೈ ಆಂಜನೇಯ. ಖಡಕ್ ಹೇಳಿ ರಮೇಶ್ ಮಾಡೋ ಬದಲು ಚಿರಂಜೀವಿ ಮಾಡಿದ್ರೆ ಅಣ್ಣ ಪಡ ಪೈನಿಗಿರೋದು. ಸೂಪರ್. ಹೇಗಿತ್ತು ಸರ್ ಫಸ್ಟ್ ಹಾಫ್? ಹೇಗಿತ್ತು? ಫಸ್ಟ್ ಹಾಫ್ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಎಲ್ಲರೂ ಇನ್ನೊಂದ್ಸಲ ನೋಡ್ಬೇಕು ಅಂತ ಅನ್ಸ್ತದೆ. ಹಾಫ್ ಡೇನೆ ಇಷ್ಟೊಂದು ಇಷ್ಟ ಆಯ್ತದೆ. ಇನ್ನು ಸೆಕೆಂಡ್ ಹಾಫ್ ನೋಡ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಧೈರ್ಯ ಬೇಕು. ಯಾಕಂದ್ರೆ ನೆಕ್ಸ್ಟ್ ಕಾಳಿ ನೋಡಿದೀವಿ ಅಷ್ಟೇ. ಕಾಮಿಡಿ ಕಾಳಿ ನೋಡಿದೀವಿ. ಇವಾಗ ಕಾಳಿ ದಾಸನ್ ನೋಡಕ್ಕೆ ಎಂಟ್ರಿ ಆಯ್ತಾರೆ. ಅವಾಗ ಗೊತ್ತಾಗುತ್ತೆ ಈ ಕಾಳಿದಾಸನ್ ಬಗ್ಗೆ ಏನು. ಓಕೆ, ಫಸ್ಟ್ ಹಾಫ್ ಅಲ್ಲಿ ನಿಮ್ಗೆ ವಾವ್ ಅನ್ಸ ಸೀನ್ ಯಾವ್ದು? ಅವ್ರ ಎಂಟ್ರಿನೇ ಸೂಪರ್. ಓಕೆ, ಸಾಂಗ್ ಹೇಗಿತ್ತು? ಏನ್ ಹೇಳಿ? ಸಾಂಗ್ಸ್ ಹೇಗಿತ್ತು? ಸಾಂಗ್ಸ್ ಸೂಪರ್ ಅಂದ್ರೆ ಸೂಪರ್. ಎಲ್ಲ ಸೂಪರ್ ಹಿಟ್ ಆಗೇ ಆಗುತ್ತೆ. ಸಕ್ಕದಾಗೈತೆ ಸಾಂಗ್. ಮೊದಲನೇ ಸಲ ಮಚ್ಚಿದ್ದಾರೆ ಧ್ರುವ. ಅಡ್ಡ ಯಾರು ಬರಬೇಡಿ ಆಗೋಯ್ತರ ಸವ. ಚೆನ್ನಾಗೈತೆ ಅಣ್ಣ. BGM ಗಳು ತುಂಬಾ ಚೆನ್ನಾಗಿ ಕೊಡ್ತಾವ್ರೆ. ಈಗ ಲಾಸ್ಟ್ ಟೈಮ್ ಇಂಟ್ರೋಲ್ ಟೈಮ್ ಅಲ್ಲಿ ಒಂದ್ ಸಾಂಗ್ ಬರ್ತಲ್ಲ, ತುಂಬಾ ಚೆನ್ನಾಗಿದೆ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಫಸ್ಟ್ ಹಾಫ್ ಮಾತ್ರ ಸೂಪರ್ ಆಗಿದೆ. ಪ್ರೇಮ್ ಅವರ ನಿರ್ದೇಶನದ ಬಗ್ಗೆ ಏನ್ ಹೇಳ್ತೀರಾ? ಸೂಪರ್ ಆಗಿದೆ. ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಫಸ್ಟ್ ಹಾಫ್ ಸೂಪರ್ ಆಗಿದೆ. ಇಂಟ್ರೋಲ್ ಬಂದಿದ್ದೀವಿ. ಸೆಕೆಂಡ್ ಹಾಫ್ ನೋಡೋಣ. ಚಿತ್ರಮಂದಿರದಲ್ಲೇ ಬಂದು ಎಲ್ಲ ನೋಡಿ ಫ್ಯಾಮಿಲಿ ಸಮೇತ. ಜೈ ಕೆಡಿ, ಜೈ